ನೆಚ್ಚಿನ ನಾಯಕರು, ಶಾಸಕರು, ಮುಂದಿನ ಭವಿಷ್ಯದ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಲಾಗಿರ್ತಕ್ಕಂಥ ನನ್ನ ಎಲ್ಲ ನೆಚ್ಚಿನ ಮುಖಂಡರು, ಕಾರ್ಯಕರ್ತರು, ಹಿತೈಷಿಗಳು ಮತ್ತು ಕುಟುಂಬ ವರ್ಗ ಹಾಗೂ ನಮ್ಮ ಪಕ್ಕದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಕಾರ್ಯಕ್ರಮ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರು, ಮುಖಂಡರೆಲ್ಲ ಬಂದಿದ್ದಾರೆ. ಆದ್ಮೇಲೆ ಅವರು ಹುಟ್ಟುಹಬ್ಬವನ್ನ ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜೀವನದಲ್ಲಿ ಹುಟ್ಟು ಮತ್ತು ಹುಟ್ಟು ಸಹಜ, ಸಾವು ಖಚಿತ. ನಾವು ಹುಟ್ಟಿದ ಮೇಲೆ ತಮ್ಮ ಹೆಜ್ಜೆ ಗುರುತುಗಳನ್ನು ಇಡಬೇಕಾಗುತ್ತೆ ಅಂತ ಅತ್ಯುತ್ತಮವಾದಂಥ ಹೆಜ್ಜೆ ಗುರುತುಗಳನ್ನು ಇಟ್ಕೊಂಡು ಈಗ ಶಾಸಕರು ಅಂತ ಏನು ಆನೇಕಲ್ಲಲ್ಲಿ ಮಾದರಿ ಶಾಸಕರಾಗಿ ಬಂದಿದ್ದಾರೆ. ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ಶಾಸಕರನ್ನ ಸತತವಾಗಿ ಹ್ಯಾಟ್ರಿಕ್ ಅಲ್ಲಿ ನಾವು ಗೆಲ್ಲಿಸ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲ ಸಹ ಆಸೆಯಿಂದ ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕು, ಅವರಿಗೆ ನಾವು ಗೌರವವನ್ನು ಕೊಡಬೇಕು ಅಂತ ಬಂದಿದ್ರು. ಆದ್ರೆ ಕೇವಲ ಒಂದು 5 ನಿಮಿಷ ನೀವೆಲ್ಲ ಸ್ವಲ್ಪ ಸಂಯಮ ಪಾಲಿಸಿದ್ರೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲರಿಗೂ ಸಹ ಸಂತೋಷ ಆಗ್ತದೆ. ಊಟದ ವಿಷಯ, ಊಟ ಇದೆ ಮತ್ತು ಶ್ರೀನಿವಾಸ್ ಅವರು ಒಂದೆರಡು ಮಾತಾಡ್ತಾರೆ. ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತದೆ. ಹಾಗಾಗಿ ಆದ್ಮೇಲೆ ಅತ್ಯುತ್ತಮವಾದಂತಹ ಶಾಸಕರನ್ನು ನಾವು ಪಡೆದಿರ್ತಕ್ಕಂಥ ನಾವೆಲ್ಲ ಧನ್ಯರು. ನನಗೂ ಸಹ ಈ ಭಾಗದಲ್ಲಿ ನಾನು ಈ ಆನೇಕಲ್ಲಿನ ನಾನು ಸಹ ಒಬ್ಬ ಶಾಸಕನಾಗಬೇಕು ಅಂದ್ರೆ ನಮ್ಮ ಶಿವಣ್ಣ ಅವರ ಸಂಪೂರ್ಣ ಸಹಕಾರ, ಬೆಂಬಲ, ಆಶೀರ್ವಾದದಿಂದ ಆಗಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಅನೇಕ ಜನರಿಗೆ ಭವಿಷ್ಯ ಇದೆ. ಹಾಗೂ ಮತ್ತೊಮ್ಮೆ ಮಗದೊಮ್ಮೆ ಶ್ರೀನಿವಾಸು, ನಾವೆಲ್ಲರ ಪ್ರಯತ್ನ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗುವಂತ ಯೋಗ ಮತ್ತು ಯೋಗ್ಯತೆ ಎರಡೂ ಇರ್ತಕ್ಕಂಥ ನಮ್ಮ ಶಿವಣ್ಣ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ, ದೇವರು ನಿಮಗೆ ಆಯುಷು, ಆರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 2013ರಿಂದ ಪ್ರಾರಂಭವಾಗಿ ಇಂದಿನವರೆಗೂ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದಂತಹ ಅಭಿವೃದ್ಧಿಯ ಅಧಿಕಾರರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪಟ್ಟಣಕ್ಕೆ ಕಾವೇರಿ ನೀರನ್ನು ತಂದು ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಂತರ್ಜಲದಿಂದ ಕುಸಿದು ಹೋದಂತಹ ಸಂದರ್ಭದಲ್ಲಿ ಕೆರೆಗಳನ್ನು ತುಂಬಿಸಲಿಕ್ಕೆ ನೀರನ್ನು ತಂದಂತ ಇವತ್ತು ಭಗೀರಥ ಅಂತ ಹೇಳಿದ್ರೆ ತಪ್ಪಾಗಲಾರದು. ನನ್ನ ಅಭಿಮಾನದ, ನನ್ನ ಪ್ರೀತಿಯ, ನನ್ನ ಸದಾ ಹೆಜ್ಜೆ ಹೆಜ್ಜೆಗೂ ನನಗೆ ಶಕ್ತಿ ತುಂಬಿ ಇವತ್ತೇನಾದ್ರೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಸಾಕಷ್ಟು ನನಗೆ ಪ್ರೀತಿಯನ್ನ, ಅಭಿಮಾನವನ್ನ, ಸಹಕಾರವನ್ನ, ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ನನ್ನ ನಾಯಕರು, ನನ್ನ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಶಿವಣ್ಣನವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ, ಜನ್ಮದಿನದ ಶುಭಾಶಯಗಳನ್ನ ಕೋರುತ್ತಾ, ಯಾಕಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಜೊತೆ ಯಾವತ್ತೂ ಶಿವಣ್ಣವರು ಇರ್ತಾರೆ. ನನ್ನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬು ಹೃದಯದ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ, ಈ 58ನೇ ಜನ್ಮದಿನಾಚರಣೆ ಅವರ ಬದುಕಲ್ಲಿ ಹೊಸತನ ತರಲಿ, ಅವ್ರು ಕಂಡಂತ ಕನಸು ನನಸಾಗ್ಲಿ, ಅವರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಈ 58ನೇ ವರ್ಷದಲ್ಲಿ ಮಂತ್ರಿಗಳಾಗ್ಲಿ, ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಗಳಾಗ್ಲಿ, ಅವರ ಮಂತ್ರಿಯಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋರಾಟದಲ್ಲಿ ಸದಾ ನಾನು ಮತ್ತೆ ನಮ್ಮ ಶಾಸಕ ಮಿತ್ರರು ಅವ್ರ ಜೊತೆ ಇರ್ತೀವಿ. ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಶಿವಣ್ಣವ್ರನ್ನ ಮಂತ್ರಿಯನ್ನ ಮಾಡಬೇಕು ಅಂತ ಹೇಳಿ ಕೂಗೆತ್ತದ್ರಲ್ಲಿ ನಾನು ಸಹ ಮೊದಲಾಗಿರ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಶಿವಣ್ಣ ಅವರೇನೋ, ನನಗೂ ಶಿವಣ್ಣ ಅವ್ರಿಗೆ ಸುಮಾರು 15-20 ವರ್ಷಗಳ ಸ್ನೇಹ ಮತ್ತೆ ಸಂಬಂಧ. ಅವ್ರು ಯಾವತ್ತೂ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋಬೇಕು, ಸಂಭ್ರಮಿಸಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ಆದ್ರೆ ಕಾರ್ಯಕರ್ತರು, ಮುಖಂಡರು ಒತ್ತಾಸೆ ಮೇರೆಗೆ ಇವತ್ತು ಜನ್ಮದಿನೋತ್ಸವವನ್ನ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡುವ ಮುಖೇನ ಸುಮಾರು 2013ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಒಂದು ವಿನೂತನವಾಗಿರ್ತದೆ. ಕಳೆದ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಕಳೆದ ವರ್ಷ
ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೆ ಅಂಗನವಾಡಿ ಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥ ಅವ್ರಿಗೊಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು ಬಿಸಿ ಊಟದ ಅಡಿಗೆ ಕಾರ್ಯಕರ್ತರನ್ನ ಇವತ್ತು ಸಮಾಜದಲ್ಲಿ ಸರ್ಕಾರದ ಭಾಗ ಮತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಅಡಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಅವರು ಅಭಿನಂದಿಸ್ತಾ ಇರ್ತಕ್ಕಂಥದ್ದು. ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದ್ರೂ ಶಾಸಕರು ಬಿಸಿ ಊಟದ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಅಭಿನಂದಿಸ್ತಾ ಇದ್ದಾರೆ ಅಂದ್ರೆ ಅದು ನನ್ನ ಪ್ರಕಾರ ಶಿವಣ್ಣವ್ರು ಮಾತ್ರ ಅಂತ ಹೇಳಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಶಿವಣ್ಣವ್ರು ಮಾತ್ರ. ಅವ್ರಿಗೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅವ್ರಿಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಇರ್ತಕ್ಕಂಥ ಕಳಕಳಿ, ವ್ಯಕ್ತಿಗಳ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಸಮಾಜಮುಖಿಯಾಗಿ ಅವರು ಚಿಂತನೆ ಮಾಡ್ತಕ್ಕಂಥದ್ದು, ಸಮಾಜದ ಪರವಾಗಿ ಇದು ಕ್ಷೇತ್ರದ ಅಭಿವೃದ್ಧಿ ಎಷ್ಟು ಮುಖ್ಯನೋ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಜನರು ಸಹ ಚೆನ್ನಾಗಿರ್ಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರದೇ ಇರ್ತಕ್ಕಂಥ ಒಂದು ಜನಸಮೂಹವನ್ನ ಅವ್ರನ್ನ ಅಭಿನಂದಿಸಬೇಕು ಅಂತ ಹೇಳಿ ಇವತ್ತು ಅವರು ಅವರ ಮಿತ್ರರು ನಮ್ಮ ಎಲ್ಲ ಬಿ ಶಿವಣ್ಣವರ ಹಿತೈಷಿ ಬಳಗದ ನಾನು ಒಬ್ಬ ಸದಸ್ಯ, ಆ ಹಿತೈಷಿ ಬಳಗದ ಸದಸ್ಯನಾಗಿ ಹೇಳ್ತಾ ಇದ್ದೀನಿ. ಶಿವಣ್ಣ ಅವರು ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು, ಬಹಳ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇನ್ನು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವ್ರು ಇನ್ನೂ ಕೊಟ್ಟಿದ್ದಾರೆ, ಮುಂದೆನೂ ಕೊಡ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಶ್ರೀರಕ್ಷೆ ಸನ್ಮಾನ್ಯ ಬಿ ಶಿವಣ್ಣವ್ರ ಮೇಲೆ ಇರಬೇಕು. ಬಿ ಶಿವಣ್ಣವರು ಅಂತ ಅಂದ್ರೆ ಇವತ್ತು ನಾನು ಶಾಸಕನಾಗಿ 1 ವರ್ಷ 8 ತಿಂಗಳಾಗಿದೆ. ನಾನೇನಾದ್ರೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಏನೋ ಅಷ್ಟೋ ಒಳ್ಳೆ ಹೆಸರು ಜನ ಮಾತಾಡಕ್ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ನನಗೆ ಪ್ರೇರೇಪಣೆ, ಅದಕ್ಕೆ ಸಹಕಾರ ಸನ್ಮಾನ್ಯ ಶಿವಣ್ಣವರು. ಅವರು ಮೊದಲ ಬಾರಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಾನು ಪ್ರತಿನಿತ್ಯ ವಾರಕ್ಕೆ 2-3 ಬಾರಿ ಅವ್ರ ಜೊತೆಲಿ ಇರ್ತಿದ್ದೆ. ಅವರು ಮಂತ್ರಿಗಳ ಹತ್ರ ಹೋದಾಗ, ಅವರು ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಯಾವ ರೀತಿ ಕ್ಷೇತ್ರಕ್ಕೆ ಅನುದಾನ ತರ್ತಿದ್ರು ಅಂತಕ್ಕಂಥದ್ದನ್ನ ನಾನು ಕಣ್ಣಾರೆ ಕಂಡಿದ್ದೆ. ಮುಖ್ಯಮಂತ್ರಿಗಳು ಬೈದ್ರು ಬಿಡ್ತಾ ಇರ್ಲಿಲ್ಲ ಸಿದ್ದರಾಮಯ್ಯನವರೇ, ದುಡ್ಡೆಲ್ಲ ತರೋದು, ದುಡ್ಡೆಲ್ಲ ಐತೆ ಪ್ರಿಂಟ್ ಮಾಡಲೇನ ಅನ್ನೋರು. ನಾನು ಇವತ್ತು ಹಂಗೇನೆ ಶಿವಣ್ಣವ್ರನ್ನ ಕಾಪಿ ಮಾಡಿ ನನ್ನ ಕ್ಷೇತ್ರಕ್ಕೆ ಅನುದಾನ ತಗೊಂಡು ಹೋಗ್ತಾ ಇರೋದ್ರಲ್ಲಿ ಶಿವಣ್ಣವರ ಒಂದು ನೆಡೆ, ಶಿವಣ್ಣವರ ನುಡಿ ಬಹಳ ಅತ್ಯಂತವಾದಂತ ಪ್ರಭಾವವನ್ನ ನನ್ನ ಮೇಲೆ ಬೀರ್ತಿದೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕ್ಷೇತ್ರದ ಜನತೆಯ ಋಣವನ್ನ ಯಾವ ರೀತಿ ತೀರಿಸಬೇಕು ಅಂತ ಒಂದು ಪ್ರಾಮಾಣಿಕವಾದಂತ ಕಳಕಳಿ ಉಳ್ಳಂತ ಒಬ್ರು ನಾಯಕರು ಯಾರಾದ್ರೂ ಇದ್ರೆ ಅದು ಶಿವಣ್ಣವರು. ಇವತ್ತು 3 ಬಾರಿ ನೀವು ಆಶೀರ್ವಾದವನ್ನ ಮಾಡಿದ್ದೀರಾ. 3 ಬಾರಿ ಆಶೀರ್ವಾದ ಮಾಡಿದ್ರು ಸಹ ಶಿವಣ್ಣವರು ಯಾವತ್ತೂ ಜನರನ್ನ ಕೈ ಬಿಡ್ಲಿಲ್ಲ. ನೀವು ಕೈ ಬಿಡ್ಲಿಲ್ಲ, ಅವರು ಕೈ ಬಿಡ್ಲಿಲ್ಲ, ಮುಂದೆನೂ ಸಹ ಬಿಡಲ್ಲ. ಒಬ್ಬ ಜನರ ಮಧ್ಯೆ ಇರ್ತಕ್ಕಂಥ, ಒಬ್ಬ ಜನಸಾಮಾನ್ಯರ ನಡುವೆ ಜನರ ಸಾಮಾನ್ಯರ ನೋವಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ನಾಯಕನನ್ನ ನೀವು 3 ಬಾರಿ ಆಶೀರ್ವಾದ ಮಾಡಿ ಈ ವಿಧಾನಸೌಧಕ್ಕೆ ಕಳಿಸಿದ್ಕೆ ಸಾರ್ಥಕ ಆಯ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಇದು ಭಾಷಣ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ನಾನು ಜೊತೆಲಿರೋನು ಹೊಗಳದ ಅನ್ಕೋಬೇಡಿ, ಇದು ವಾಸ್ತವ. ಶಿವಣ್ಣ ಅವ್ರ ಬಗ್ಗೆ ಮಾತನಾಡಕ್ ನಿಂತ್ಕೊಂಡ್ರೆ ಇವತ್ತೆಲ್ಲ ಮಾತಾಡ್ತೀನಿ ನಾನು. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಕ್ ಹೋಗಲ್ಲ. ಶಿವಣ್ಣ ಅವ್ರಿಗೆ ಮತ್ತೆ ಶಿವಣ್ಣ ಅವರ ಕುಟುಂಬಕ್ಕೆ ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ, ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಶಿವಣ್ಣ ಅವರು ಮತ್ತೆ ಅವ್ರ ಕುಟುಂಬಕ್ಕೆ ಭಗವಂತ ಆಯುಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ, ಅವರೆಲ್ಲ ಇಷ್ಟಾರ್ಥಗಳು ಈ ವರ್ಷದಲ್ಲಿ ಈಡೇರಲಿ ಅಂತ ನಾನು ಭಗವಂತನಲ್ಲಿ, ನಮ್ಮ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ನಾನು ಈ ಶಿವಣ್ಣ ಅವರ ಹಿತೈಷಿ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.
ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶಿವಣ್ಣವರ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಎಲ್ಲ ಅವರ ಅಭಿಮಾನಿಗಳು ಕುಟುಂಬ ಸದಸ್ಯರು ಆಚರಣೆ ಮಾಡ್ತಾ ಇದ್ದಾರೆ. ನನಗೂ ಈ ಕಾರ್ಯಕ್ರಮವನ್ನು ಆಹ್ವಾನ ಕೊಟ್ಟು ಅವರಿಗೆ ಒಂದು ಶುಭಾಶಯ ಕೋರಲು ನನಗೂ ಸಹ ಒಂದು ಆಹ್ವಾನ ಬಂದಿತ್ತು. ಹಾಗಾಗಿ ನನಗೂ ಸಹ ತುಂಬ ವೃದ್ಧಿಯಿಂದ ಬಂದು ಶಿವಣ್ಣ ಅವ್ರನ್ನ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದೆ. ಮತ್ತು ಏನು ಸತತವಾಗಿ 3 ಬಾರಿ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ಶಿವಣ್ಣವರ ಅವರ ಜನಪ್ರಿಯತೆ ಯಾವ ರೀತಿ ಇದೆ ಅಂತಂದರೆ ಇದೇ ಸಾಕ್ಷ್ಯ. ಇವತ್ತು ಸತತವಾಗಿ ಅವ್ರು ಗೆದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿ ವರ್ಷ ಬಂದು ಈ ಒಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾರೆ. ಆ ಶುಭಾಶಯಗಳ ಜೊತೆಗೆ ಈ ಒಂದು ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಅಲ್ಲದಿರ ಒಂದು ಸಮಾಜ ಸೇವಾ ಕಾರ್ಯಕ್ರಮ ಮಾಡುತ್ತಂಥದ್ದು, ಅನಾಥಾಶ್ರಮಗಳಿಗೆ ಹೋಗುವಂಥದ್ದಿರ್ಬೋದು, ಅವರಿಗೆ ಊಟ ವಸತಿ ಎಲ್ಲ ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ ಅನೇಕ ಜನಪರ ಕೆಲಸಗಳು ಮಾಡ್ಕೊಂಬರ್ತಾ ಇದ್ದಾರೆ. ಏನು ಈ ಒಂದು ಆನೇಕಲ್ಗೆ ಕುಡಿಯೋ ನೀರನ್ನು ತಂದಿರ್ತಕ್ಕಂಥದ್ದು ಅನೇಕ ಜನಪರ ಕೆಲಸಗಳಿಂದ ಅವರ ಪ್ರಸಿದ್ಧಿಯಾಗಿದ್ದಾರೆ. ನಾನು ಈ ಕಾರ್ಯಕ್ರಮದ ಮುಖಾಂತರ ವಿನಂತಿ ಮಾಡ್ಕೊತೇನೆ, ತಮ್ಮ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಶಿವಣ್ಣ ಅವರಿಗೆ ಸತತವಾಗಿ 3 ಬಾರಿ ಗೆದ್ದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ನಮ್ಮ ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಅವರಿಗೆ ಶುಭಾಶಯ ಕೋರ್ತೇನೆ. ದೇವರು ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಅಧಿಕಾರ, ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಅವರು ಶುಭಾಶಯ ಕೋರ್ತಾರೆ. ಏನಿವತ್ತು 58ನೇ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋಂಥ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಬಿ ಶಿವಣ್ಣನವರಿಗೆ ನಮ್ಮ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ಈ ಬಾರಿ ನಮ್ಮ ಶಾಸಕರು ನಮ್ಮ ಸರ್ಕಾರದ ಸಂಪುಟ ದರ್ಜೆಯಲ್ಲಿ ಮಂತ್ರಿ ಸ್ಥಾನ ಸಿಗಬೇಕು ಅಂತ ನಾವೆಲ್ಲ ನಮ್ಮ ಪಂಚಾಯತಿ ಮತ್ತು ನಮ್ಮ ಆನೇಕಲ್ ತಾಲೂಕು ಜನ ಎಲ್ಲ ಆಶಯ ಇಟ್ಕೊಂಡಿದ್ದೀವಿ. ಹಾಗಾಗಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಮಾನ್ಯ ನಮ್ಮ ಶಿವಣ್ಣನವ್ರನ್ನ ಆಯ್ಕೆ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಅವರು ಹುಟ್ಟುಹಬ್ಬಕ್ಕೆ ಬಂದಿರುವಂಥ ಎಲ್ಲ ನನ್ನ ಆನೇಕಲ್ ತಾಲೂಕಿನ ಎಲ್ಲ ಜನತೆಗೂ ಶಿವಣ್ಣನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು ಭಾಳ ವಿಭಿನ್ನವಾಗಿ ಇವತ್ತು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇದ್ದಾರೆ. ಬಡವರಿಗೆ, ಕಾರ್ಯಕರ್ತರಿಗೆ ತಲುಪುವಂಥ ಒಂದು ಸೇವೆ ಭಾವನೆ ಇಟ್ಕೊಂಡು ಬರ್ತ್ಡೇಯನ್ನು ಒಂದು ವಿಶೇಷವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತು ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವ್ರಿಗೆ ಶುಭ ಹಾರೈಸ್ತೀವಿ. ಜನಪ್ರಿಯ ಶಾಸಕರ ಬಿ ಶಿವಣ್ಣನವರ 58ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಆ ದೇವರು ಅವರಿಗೆ, ಶಿವಣ್ಣನವರಿಗೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಜನಗಳಿಗೆ ಒಂದು ಸೇವೆ ಮಾಡಲು ಅವಕಾಶ ಕೊಡಲಿ ಮತ್ತು ಮುಂದಿನ ದಿನದಲ್ಲಿ ಒಳ್ಳೆಯ ಮಂತ್ರಿ ಸ್ಥಾನ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಹ್ಯಾಟ್ರಿಕ್ ಶಿವಣ್ಣನವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು 58ನೇ ವರ್ಷದ ಹುಟ್ಟುಹಬ್ಬಗಳನ್ನು ತಿಳಿಸ್ತಾ ಇದ್ದೀನಿ. ಏನು ನಮ್ಮ ಆನೇಕಲ್ ತಾಲೂಕಿನ ಮಾನ್ಯ ಶಾಸಕರಾದ ಬಿ ಶಿವಣ್ಣನವರ ಒಂದು 68ನೇ ಹುಟ್ಟುಹಬ್ಬವನ್ನು ಬಹಳ ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಅವರು ನಮ್ಮ ತಾಲೂಕಿನ ಜನಗಳನ್ನು ಒಂದು ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ಒಳ್ಳೆಯ ಒಂದು ಆಶೀರ್ವಾದವನ್ನು ಹೇಳ್ತೀನಿ ಜನಗಳ ಪರವಾಗಿ. ಶಿವಣ್ಣನವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಕಾರ್ಯಕರ್ತರು ಈಗಾಗಲೇ ಬಂದು ಸುಮಾರು ಜನ ಸೇರಿ ನಮ್ಮ ಚಲ್ಲಪ್ರಸಾದ್ ಅಣ್ಣವರು ಇರ್ಬೋದು, ಅವ್ರ ಬ್ರದರ್ಸ್ ಹೇಳಿದ್ರು ಶಿವಣ್ಣನವ್ರಿಗೆ ಒಂದು ಆನೆ ಬಲ ಅಂದರೆ ಇವರೇನೇ ಮೂಲ. ಯಾಕೆಂದರೆ ಆ ಭಾಗದಲ್ಲಿ BJP ಪ್ರಬಲವಾಗಿತ್ತು. ಅಂಥ ಜಾಗದಲ್ಲಿ ಕಾಂಗ್ರೆಸ್ ಲೀಡ್ ಕೊಡ್ತಾ ಇರೋರು ಯಾರನ್ನ ವ್ಯಕ್ತಿಗಳಿದ್ದಾರೆ ಅಂದರೆ ನಮ್ಮ ಚಲ್ಲಪ್ರಸಾದ್ ಅಣ್ಣ ಅವರು. ಅವರಿಗೆ ಮೊದಲಿಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಆ ಶಿವಣ್ಣವ್ರ ಮೇಲೆ ಇದೇ ರೀತಿ ಏನು ಇವತ್ತು ಈ ಭಾಷಣದಲ್ಲಿ ಹೇಳಿದ್ದಾರೆ, ಅವರ ಅಭಿಮಾನ ಮತ್ತು ಅವರ ಒಂದು ಆಶೀರ್ವಾದ ಯಾವಾಗಲೂ ಶಿವಣ್ಣನವ್ರ ಮೇಲೆ ಇರಲಿ. ಮತ್ತು ಏನು ಇವತ್ತು ಶಿವಣ್ಣನವರು ಒಳ್ಳೆ ಕೆಲಸ ಮಾಡಿಕೊಂಡು 3 ಬಾರಿ ಹ್ಯಾಟ್ರಿಕ್ ಹೀರೋ ಆಗಿ ಗೆದ್ದಿದ್ದಾರೆ. ಮುಂದಕ್ಕೂ ಅವ್ರು ಗೆಲ್ಲಿ. ಏನಿವತ್ತು ನೋಡಿ ಈ ಜನಸಾಗರ ಏನಿದೆ ಎಲ್ಲ ಜನಗಳಿಗೋಸ್ಕರ, ಜನಗಳಿಗೆ ಅಭಿವೃದ್ಧಿಗಾಗಿ, ಊರಿನ ಅಭಿವೃದ್ಧಿಗಾಗಿ ಊರಿಗೂ ನೀರು ಕೊಡೋಂಥ ಕೆಲಸ ಮಾಡಿದ್ದಾರೆ. ಮತ್ತು ಊರಿಗೂ ಡಾಂಬರೀಕರಣ ಹಾಕಿರೋವಂಥ ಕೆಲಸ ಮಾಡಿದ್ದಾರೆ. ಮತ್ತು ಏತ ನೀರಾವರಿಗೆ ತಂದು ಆನೇಕಲ್ ಜನಕ್ಕೆ ಅಂತರ್ಜಲ ಕುಸಿದೋಗಿತ್ತು, ಅಂಥದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವರಿಗೆ ಮುಂದಿನ ದಿನ ಇನ್ನೂ ಬಹುಮತ ಕೊಟ್ಟು ಅವರಿಗೆ ಜನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶಿವಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀನಿ. ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಹ್ಯಾಟ್ರಿಕ್ ಹೀರೋ ಬಿ ಶಿವಣ್ಣವರು ಇವತ್ತು 58ನೇ
ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣ ಅವರಿಗೆ ಇವತ್ತು 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ, ಇನ್ನೂ ಅವರು ಒಂದು ಸಚಿವರು ಆಗಬೇಕು, ಈ ತಾಲೂಕಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಅವರು ಇನ್ನೂ ತುಂಬ ಕೆಲಸ ಇದೆ. ಹಾಗೆ ಕಾರ್ಯಕರ್ತರನ್ನು ಕೈ ಹಿಡಿಬೇಕು. ಈ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಲ್ಲಾಗಿರ್ಬೋದು, ಎಲ್ರಿಗೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವರು ಇನ್ನೂ ಅವ್ರು ಮಾಡೋಂಥ ಕೆಲಸಗಳು ತುಂಬ ಇದೆ. ಅವರು ಇರೋವರೆಗೂ ಈ ತಾಲೂಕಲ್ಲಿ ಅವರೇ ಶಾಸಕರು ಅಂತ ಹೇಳುತ್ತಾ ಅವರು ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾರೆ. ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿವೆ. ಅವರು ಅಭಿವೃದ್ಧಿ ಅಧಿಕಾರರು ಅಂತ ಏನು ನಮ್ಮ ಆನೇಕಲ್ ತಾಲೂಕು ಮಾಡ್ತಾ ಇದ್ದಾರೆ, ಅವರು ಕೆಲಸಗಳು ಇನ್ನೂ ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕಿ ನಮಗೆ ಸರ್ಜಾಪುರನ ಸ್ವಲ್ಪ ಡೆವಲಪ್ ಮಾಡಿಕೊಡ್ಲಿ ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಇದೇ ರೀತಿ ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚಿಗೆ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳಿ, ಜೊತೆಗೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ತಾ ಈ ಒಂದು ಆನೇಕಲ್ ತಾಲೂಕಿಗೆ ಅವರು ಶಾಶ್ವತವಾಗಿ ಶಾಸಕರಾಗಿ, ಜೊತೆಗೆ ಈ ಬಾರಿ ಸಚಿವರಾಗಲಿ ಅಂತ ಕಿರಿಯನಾಗಿ ಅವರಿಗೆ ಹಾರೈಸ್ತಾ ಇದ್ದೀನಿ. ಈ ದಿನ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರ 58ನೇ ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ. ನೋಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ಸಹಸ್ರಾರು ಜನಗಳು ಬಂದು ನಮ್ಮ ಶಿವಣ್ಣವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂಬರುವ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮಂತ್ರಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯ ಅವ್ರಿಗೆ ಇನ್ನೂ ಹೆಚ್ಚು ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಬಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಆನೇಕಲ್ ಶಾಸಕರಾದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಅವರಿಗೆ ಸಚಿವ ಸ್ಥಾನ ಡಿ ಕೆ ಸುರೇಶ್ ಅಣ್ಣವರು, ರಾಮಲಿಂಗಾರೆಡ್ಡಿ ಅಣ್ಣವರು, ಡಿ ಕೆ ಶಿವಕುಮಾರ್ ಅಣ್ಣವರು, ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಉನ್ನತ ಸಚಿವ ಸ್ಥಾನವನ್ನು ನೀಡಲಿ ಅಂತ ಹೇಳ್ತಾ, ನೀಡಿ ನಮ್ಮ ಆನೇಕಲ್ ಕ್ಷೇತ್ರವನ್ನು ಒಳ್ಳೆ ಅಭಿವೃದ್ಧಿಪಡಿಸಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಚೂಡ್ಸಂದ್ರ ಗ್ರಾಮಸ್ಥರ ಯುವಕರ ವತಿಯಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಬಿ ಶಿವಣ್ಣನವರ ಹುಟ್ಟುಹಬ್ಬ ಈ ದಿನ ಆಚರಿಸ್ತೀವಿ. ಎಲ್ಲ ಸೇರಿ ಆನೇಕಲ್ ತಾಲೂಕಿನ ಜನತೆ ಎಲ್ಲರೂ ಸೇರಿ ಇವತ್ತು ಹುಟ್ಟಿನ ಹಬ್ಬ ಆಚರಿಸಿದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತು ಇದೇ ಇಂಥ ಒಂದು ಬರುವ ಏನು ವರ್ಷ ಇದೇ ಸಂದರ್ಭ, ಇದೇ ಸಮಯಕ್ಕೆ ಅವರು ಸಚಿವರಾಗಲಿ, ನಾವು ಸಚಿವರಾಗಿ ಕಾಣಬೇಕು ಅನ್ನೋದೇ ಈ ಆನೇಕಲ್ ತಾಲೂಕಿನ ಮತ ಬಾಂಧವರು ಮತ್ತು ಜನತೆಯ ಆಶೀರ್ವಾದದಿಂದ ಅವರು ಮುಂದಿನ ದಿನಗಳಲ್ಲಿ ನಾವು ಸಚಿವರಾಗಿ ನೋಡಬೇಕು. ಇಲ್ಲಿ ಇಂಥ ವರ್ಷಕ್ಕೆ ನಾವು ಸಚಿವರಾಗಿ ನಾವು ಎಲ್ಲರೂ ಬಂದು ನೋಡಬೇಕು ಅನ್ನೋದೇ ಈ ಆನೇಕಲ್ ತಾಲೂಕಿನ ಜನತೆ ಎದುರು ನೋಡ್ತಕ್ಕಂಥ ಒಂದು ಆಸೆ ಆಗಿದೆ. ಹಾಗೂ ನಾನು ಶಾಂತಿಪುರ ಗ್ರಾಮ ಪಂಚಾಯತಿಯ ಎಲ್ಲ ನನ್ನ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ದಿನ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ 58ನೇ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಸಮಾಜ ಸೇವೆ ಮಾಡೋ ಮುಖಾಂತರ ಆಚರಿಸ್ತಾ ಇದ್ದಾರೆ. ಇಲ್ಲಿ ಆರೋಗ್ಯ ತಪಾಸಣೆ ಇರ್ಬೋದು, ಎಲ್ಲ ರೀತಿಯ ತಪಾಸಣೆಗಳು ಮಾಡ್ಕೊಂತ ನಮ್ಮ ಈ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕಾಪಾಡಲಿ. ಅದೇ ರೀತಿ ಈಗ ನೆಕ್ಸ್ಟ್ ಬರುವ ಇದೇ ಸಚಿವ ಸಂಪುಟದಲ್ಲಿ ಅವ್ರಿಗೆ ಒಳ್ಳೆ ಸಚಿವ ಸ್ಥಾನ ಸಿಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವ್ರಿಗೆ 58ನೇ
ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. ತಿರ್ಗಾ ಜೈಬೇರಿ ಬಾರಿಸಿ ಸಚಿವರಾಗಲಿ ಅಂತ ಹೇಳ್ಬಿಟ್ಟು ಸುರ್ಜಕ್ನಹಳ್ಳಿ ಪಂಚಾಯತಿನ ಸಿ ಕೆ ಚಿನ್ನಪ್ಪನಾದ ನಾನು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಆನೇಕಲ್ ತಾಲೂಕು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಆನೇಕಲ್ ತಾಲೂಕಾದ್ಯಂತ ಎಲ್ಲ ಕೋರ್ತಾ ಅವ್ರಿಗೆ ಇವತ್ತು ನಾವು ತಟ್ನಳ್ಳಿ ಬೈರೇಗೌಡರು ಶಾಂತಮ್ಮ ಬೈರೇಗೌಡರಾದಂಥ ನಾವು ಶುಭ ಕೋರ್ತಾ ಇದ್ದೀವಿ. ಅವ್ರು ಇನ್ನೂ ನಮ್ಮ ತಾಲೂಕಲ್ಲಿ ಈ ಸಾರಿನೂ ಇನ್ನೂ ಒಂದು ಸಾರಿನೂ ಜೈಬೇರಿ ಬಾರಿಸ್ತಾರೆ ಅನ್ನೋದು ನಮಗೆ 100% ಗ್ಯಾರಂಟಿ ಇದೆ. ಅವರ ಕುಟುಂಬಕ್ಕೆ ಅವ್ರ ಇದಕ್ಕೆ ಇಡೀ ತಾಲೂಕು ಜನತೆಗೆ ಎಲ್ರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭ ಕೋರ್ತಾ ಇದ್ದೀವಿ. ಏನು ಇವತ್ತು ನಮ್ಮ ಆನೇಕಲ್ನ ಜನಪ್ರಿಯ ಶಾಸಕರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಅಣ್ಣ ಆದಂಥ ಬಿ ಶಿವಣ್ಣವರು ಇವತ್ತು 58ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯನ ನೀಡಲಿ. ತಾಯಿ ಮದ್ದೂರಮ್ಮ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಲಿ. ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದ ಉನ್ನತ ಸಚಿವ ಮಟ್ಟಕ್ಕೆ ಸಚಿವ ಸ್ಥಾನ ಸಿಗಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಹಲವಾರು ಆರೋಗ್ಯ ಕಾರ್ಯಕ್ರಮಗಳು, ಬಡವರಿಗೆ ಬಟ್ಟೆ ಹಂಚೋದಿರ್ಬೋದು, ಆಂಬುಲೆನ್ಸ್ ಸರ್ಕಾರಿ ಆಸ್ಪತ್ರೆಗೆ ಆಂಬುಲೆನ್ಸ್ ಕೊಡೋದಿರ್ಬೋದು, ಅದ್ರ ಮುಖೇನ ಅವರು ಸಿಂಪಲ್ಲಾಗಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿದ್ದಾರೆ. ಮುಂದಿನ ದಿನಗಳು ಅವರಿಗೆ ಅವರ ಭವಿಷ್ಯ ಉಜ್ವಲವಾಗಿರಲಿ, ಈ ತಾಲೂಕಿನ ಮಾದರಿ ತಾಲೂಕು ಮಾಡಲಿ ಅಂತೇಳಿ ನಾನು ಆಶಾಭಾವನೆ ವ್ಯಕ್ತಪಡಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಶಾಸಕರಾದಂಥ ಶಿವಣ್ಣವರು ಇವತ್ತು 58ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ಎಲ್ಲರ ಬಡವರ ಪರವಾಗಿ ತುಂಬ ಕಾಳಜಿಯನ್ನು ವಹಿಸ್ಕೊಂಡಿದ್ದಂಥ ಶಾಸಕರು. ಇಂಥ ಶಾಸಕರು ನಮ್ಮ ತಾಲೂಕಲ್ಲಿ 3ನೇ ಬಾರಿಗೆ ಆಯ್ಕೆಯಾಗಿ ಬಂದಿದ್ದಾರೆ. ಇವರು ನಮಗೆ ಸಿಕ್ಕಿರೋದು ಒಂದು ಭಾಗ್ಯ ನಮ್ಮ ತಾಲೂಕಿಗೆ. ಇನ್ನು ಹೆಚ್ಚಿನ ಅಧಿಕಾರ ಅವರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಅವರು ಇನ್ನೇನು ಶೀಘ್ರದಲ್ಲೇ ಹೆಚ್ಚು ದಿನ ಇಲ್ಲ, ಇನ್ನೊಂದು 6 ತಿಂಗಳ ಒಳಗಡೆ ಅವರು ಶಾಸಕ ಸ್ಥಾನದಿಂದ ಮಿನಿಸ್ಟರ್ ಆಗ್ತಾರೆ. ಅದಕ್ಕೆ ಅವರು ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ದಿನ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಲಿ, ಮುಂದಿನ ದಿನದಲ್ಲಿ ಮಂತ್ರಿಯಾಗಿ ನಮ್ಮ ತಾಲೂಕಿನ ಮಾದರಿ ತಾಲೂಕನ್ನು ಮಾಡಲಿ ಅಂತ ನಾವು ಶುಭ ಹಾರೈಸ್ತೀವಿ. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಫಸ್ಟು ಆರೋಗ್ಯ ಐಶ್ವರ್ಯ ಇನ್ನೂ ಶಕ್ತಿ ಕೊಳ್ಳಿ, ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ದೇವರು ಭಗವಂತ ತುಂಬ ಶಕ್ತಿ ಕೊಟ್ಟು ನಮ್ಮ ಆನೇಕಲ್ನ ಒಂದು ಮಾದರಿ ಕ್ಷೇತ್ರ ಇವಾಗಲೂ ಮಾಡಿದ್ದಾರೆ. ಮುಂದಿನ ಇನ್ನೂ ಮಾದರಿ ಕ್ಷೇತ್ರ ಮಾಡೋ ಶಕ್ತಿ ಆ ಭಗವಂತ ಕೊಳ್ಳಿ ಅಂತ ಆ ದೇವರ ಪ್ರಾರ್ಥಿಸ್ಕೊಂಡು ಶಾಸಕರಾದ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸುತ್ತೇನೆ. ಇಂದು ಕಾಂಗ್ರೆಸ್ ನಾಯಕರು, ಎಲ್ಲ ಪ್ರತಿನಿಧಿಗಳು ಎಲ್ಲರೂ ಸೇರಿ ಅವರು ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಅವರು ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳು, ಹಲವಾರು ಯೋಜನೆಗಳು ಸಹ ಕೈಗೊಂಡಿದ್ದಾರೆ. ಈಗ ಅವರು 3 ಬಾರಿ ಈ ಕ್ಷೇತ್ರದಲ್ಲಿ ನಿಂತು ಜಯಶೀಲರಾಗಿದ್ದಾರೆ. ಮುಂದೆ ಸಹ ಇದೇ ರೀತಿ ಗೆಲ್ಲಲಿ ಅಂತ ಹಾರೈಸುತ್ತೇನೆ. ಆನೇಕಲ್ ತಾಲೂಕಿನ ನಮ್ಮ ನೆಚ್ಚಿನ ಶಾಸಕರು ಶಿವಣ್ಣನವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಮಿನಿಸ್ಟರ್ ಆಗಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗಲೆಂದು ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು. ಆನೇಕಲ್ ತಾಲೂಕಿನ MLA ಅವರಾದ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಣ್ಣವರು ಅವರ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಅವರಿಗೆ ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಇರಲಿ ಅಂತೇಳಿ ಬಯಸ್ತಾ, ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಜನರಿಗೆ ನೀರು ಕೊಡುವ ಕಾವೇರಿ ನೀರನ್ನು ತಂದು ತಾಲೂಕಿಗೆ ಹಂಚಿದ್ದಾರೆ. ಆಮೇಲೆ ಈ ಜನಸಾಮಾನ್ಯರಲ್ಲಿ ಐಕ್ಯತೆಯನ್ನು ಮೂಡಿಸಿದ್ದಾರೆ. ಆಮೇಲೆ ಮೀಸಲು ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ಒಂದು ಸವರ್ಣರು ಮತ್ತು ದಲಿತರು ಜಗಳ ಆಗದ ರೀತಿಯಲ್ಲಿ ಕಾಪಾಡ್ತಾ ಇದ್ದಾರೆ. ಇದಕ್ಕೆ ಶಿವಣ್ಣವರು ಭಾಳ ಶ್ರಮವನ್ನು ವಹಿಸಿದ್ದಾರೆ. ಆದರೂ ಈ ಕ್ಷೇತ್ರ ಭಾಳ ಅಭಿವೃದ್ಧಿಯಿಂದ ಸಾಗಬೇಕಾದ್ರೆ ಅವರು ಈ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಲಿ ಅಂತ ನಮ್ಮೆಲ್ಲರ ಆಸೆ ಇದೆ. ಅದರಂತೆ ಅವರು ಆ ಸಚಿವ ಸ್ಥಾನವನ್ನು ತಂದು ತಾಲೂಕು ಅಭಿವೃದ್ಧಿ ಅಧಿಕಾರ ಕೆಲಸ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅವರ ಹುಟ್ಟುಹಬ್ಬದ ಶುಭಾಶಯಗಳು. ತಾಲೂಕಿನ ಶಾಸಕರಾದ ವಿ ಶಿವಣ್ಣವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಏನು ಇವತ್ತು ಪ್ರಗತಿಪರ ಕೆಲಸಗಳು, ಬಡವರ ಪರ ತುಂಬ ಕೆಲಸಗಳನ್ನ ಮಾಡಿ
ಸತತವಾಗಿ ಗೆದ್ದು ಬಂದಿದ್ದಾರೆ. ಅವರಿಗೆ ದೇವರು ಆಶೀರ್ವಾದ, ಆಯುಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋದ್ರ ಜೊತೆಗೆ ಮುಂದೆ ಕೂಡ ಗೆದ್ದು ಬಂದು ಅವರು ಸಚಿವರಾಗಿ ಈ ನಮ್ಮ ತಾಲೂಕನ್ನು ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿಗೊಳಿಸಬೇಕು. ಅದರಲ್ಲೂ ವಿಶೇಷವಾಗಿ ಇವತ್ತು ಮಹಿಳೆಯರನ್ನ ನಾನು ತುಂಬ ಜನರನ್ನ ನೋಡ್ತಾ ಇದ್ದೀನಿ. ಹಾಗಾಗಿ ಮಹಿಳೆಯರಿಗೆ ಎಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದು ಭಾಳ ಮುಖ್ಯವಾದಂಥ ವಿಷಯಗಳು. ಯಾಕೆಂದರೆ ಮಹಿಳೆಯರು ಭಾಳ ಹಿಂದುಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇವತ್ತು ಗೆದ್ದು ಬಂದು ಇಷ್ಟೊಂದು ಮಹಿಳೆಯರು ಇವತ್ತು ಆರ್ಗನೈಸರ್ ಆಗಿ ಹೊರಗಡೆ ಬಂದಿರತಕ್ಕಂಥದ್ದು ಹೆಮ್ಮೆ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೂ ಮುಂದಿನ ದಿನಗಳಲ್ಲಿ ಅವರು ಗೆದ್ದು ಶಾಸಕರಲ್ಲ ಸಚಿವರಾಗಬೇಕು. ಸಚಿವರಾಗಿ ಅವರು ಇನ್ನೂ ಹೆಚ್ಚಿನ ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಮಹಿಳಾ ಅಭಿವೃದ್ಧಿನ ಸಾಧಿಸಬೇಕು ಅಂತ ಹೇಳಿ ಕೇಳ್ತೀನಿ. ಅವರು ಮುಂದಿನ ಬಾರಿ ಸಚಿವರಾಗಬೇಕಂತ ನಮ್ಮಲ್ಲಿ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರೂ ಮನವಿ ಮಾಡ್ತಾ ಇದ್ದೇವೆ. ಶಿವಣ್ಣವರು ಈ ಆನೇಕಲ್ ತಾಲೂಕು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ, ಅವ್ರ ಜೊತೆಲಿ ನಾವು ಸಹಕರಿಸ್ತೇವೆ ಯಾವಾಗಲೂ. ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ 18ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿರುವ ನಾನು ಮಾಯಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ ಮಂಜುನಾಥ್ ಅವರು. ಶಿವಣ್ಣನವರು ಆನೇಕಲ್ ತಾಲೂಕಿನಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಆನೇಕಲ್ ತಾಲೂಕಿನ ಮುಂದಿನ ಸಚಿವರಾಗಿ ಒಳ್ಳೆ ನಮ್ಮ ತಾಲೂಕು ಒಳ್ಳೆ ಅಭಿವೃದ್ಧಿ ಪಂಥದಲ್ಲಿ ತಗೊಂಡೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಅದೇ ರೀತಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮುಂದೆ ಸಚಿವರಾಗಬೇಕು ಅಂತ ನಾವು ಧನ್ಯವಾದಗಳನ್ನು ಕೇಳ್ತಾ ಇದ್ವಿ. ಯಶಸ್ವಿಯಾಗಿ ಮುಂದೆ ನಡೆಸ್ಕೊಡ್ಲಿ. ದಿನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಅಧಿಕಾರರು, ಮುಂದಿನ ಸಚಿವರಾದಂಥ ಸನ್ಮಾನ್ಯ ಬಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೆಬ್ಬಗೋಡಿಯ ನಗರಸಭಾ ಯುವ ಕಾಂಗ್ರೆಸ್ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿವಣ್ಣವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ತಾಯಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶಿವಣ್ಣವರು ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯದಲ್ಲಿ ಸಚಿವರಾಗಿ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಆದಷ್ಟು ಬೇಗ ಪಡೆಯಲಿ ಅಂತೇಳಿ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಲಿ ನಾನು ಬೇಡ್ಕೊಳ್ತಾ ಇದ್ದೆ. ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ 58ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗಲಿ ಅಂತ ತಿಳಿಸಿದ್ದೀನಿ. ತಿರ್ಗಿ ಮತ್ತೆ ಕ್ಷೇತ್ರ ಅಭಿವೃದ್ಧಿ ಆಗಲಿ ಎಂದು ಕೇಳ್ಕೊತೀನಿ. ಏನಿವತ್ತು ಆನೇಕಲ್ ತಾಲೂಕು ಈ ಶಿವಣ್ಣನವರಿಗೆ ಹುಟ್ಟುಹಬ್ಬ ಏನು ಆನೇಕಲ್ ತಾಲೂಕಲ್ಲಿ 15 ವರ್ಷಗಳಿಂದ ಸತತವಾಗಿ ಒಳ್ಳೆಯ ಕೆಲಸ ಕಾಮಗಾರಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಅವರು ಸತತವಾಗಿ ಕೆಲಸಗಳು ಕಾರ್ಯಗಳು ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತಾ ಇದ್ದೀವಿ. ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮೆಲ್ಲ ಜನರ ಕಷ್ಟ ಸುಖವನ್ನು ಆಲಿಸಿ ನಮ್ಮ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹೆಬ್ಬಗೋಡಿ ನಗರಸಭೆಯ ಮಹಿಳಾ ಮುಖಂಡರುಗಳು ನಾವೆಲ್ಲ ಅವರಿಗೆ ಶುಭಾಶಯಗಳು, ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆ ಕೆಲಸ ಮಾಡಲಿ. ಅವ್ರಿಗೆ ದೇಹ ಆರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ದೇವರಲ್ಲಿ ಹಾರೈಸ್ತೀವಿ. ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಹೆಬ್ಬಗೋಡಿ ನಗರಸಭೆಯಿಂದ ಕಾಂಗ್ರೆಸ್ ವತಿಯಿಂದ ಮತ್ತು ಮುಖಂಡರುಗಳು, ಅಧ್ಯಕ್ಷರು, ಕಾರ್ಯಕರ್ತರ ಸಹಯೋಗದೊಂದಿಗೆ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಮತ್ತು ಶಿವಣ್ಣವರಿಗೆ ಆಸ್ತಿ, ಅಂತಸ್ತು, ಐಶ್ವರ್ಯ, ಆರೋಗ್ಯ, ಧನಾಕರ್ಷಣೆಯನ್ನು ದೇವರು ಕೊಟ್ಟು ಮತ್ತು ಹೆಚ್ಚೆಚ್ಚು ಕೆಲಸಗಳಲ್ಲಿ ತೊಡಗುವಂತೆ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೋರ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ದಿನಾಚರಣೆಯಾಗಿ ಆನೇಕಲ್ ತಾಲೂಕಿನ ಕಿಸಾನ್ ಕಾಂಗ್ರೆಸ್ಸಿಂದ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇನ್ನೂ ಹೆಚ್ಚಾಗಿ ಜನಪರ ಕೆಲಸಗಳು, ಜನಪರ ಸೇವೆ ಮಾಡಲಿ ಅಂತೇಳಿ ನಾವು ಈ ಮೂಲಕ ಅವ್ರನ್ನ ಕೋರ್ಕೊಳ್ತಾ ಇದ್ದೀವಿ. ಇಂದು ನಮ್ಮ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬ ದಿನಾಚರಣೆಗಳು. ಹಾಗಾಗಿ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಅಂತಸ್ತು ಕೊಟ್ಟು ಮತ್ತು ಮುಂದಿನ ದಿನಗಳಲ್ಲಿ ಅವರನ್ನು ನಾವು ಸಚಿವರನ್ನಾಗಿ ನೋಡಲು ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ವಿಷಯ ತಿಳಿಸೋಕ್ಕೆ ಥ್ಯಾಂಕ್ಸ್. ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ನಮ್ಮ ಆತ್ಮೀಯ ಸ್ನೇಹಿತರು. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾವೆಲ್ಲ ಒಂದೇ ಶಾಲೆಯಲ್ಲಿ ಓದಂಥವ್ರು. ನಮಗಿಂತ 1 ವರ್ಷ ಸೀನಿಯರ್ ಆಗಿರ್ತಕ್ಕಂಥವ್ರು ನಮ್ಮ ಶಿವಣ್ಣವರು. ನಮ್ಮ ಬೇಗೂರು ಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿ 3 ಬಾರಿ ಆಯ್ಕೆ ಆಗಿದ್ದಾರೆ. ಜೊತೆಗೆ ಫಸ್ಟ್ ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಬೇಗೂರು ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅವರು ಅಲ್ಲಿಂದ ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿದ್ರು. ಇವತ್ತು ಒಳ್ಳೆಯ ಒಂದು ಬೇಸ್ಮೆಂಟ್ ಅಂತ ಹೇಳ್ಬೋದು ನಮ್ಮ ಬೇಗೂರು ಇದು.
ನಮ್ಮ ಹೋಬಳಿನಲ್ಲೇ ಇದ್ದವರು, ನಮ್ಮ ಪಕ್ಕದ ಗ್ರಾಮದವರು, ನಮ್ಮ ತುಂಬ ಆತ್ಮೀಯರು. ಇವತ್ತು ಇಷ್ಟೊಂದು ಮಟ್ಟಕ್ಕೆ ಬೆಳೆದು ಅವರು ಅನೇಕ ಒಂದು ಬಡವರ ಪರವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಮಾಡೋಂಥ ಶಕ್ತಿ ಕೊಡಲಿ ಅಂತ ಹಾರೈಸ್ತಾ ಇದ್ದೀವಿ. ಶಾಸಕರಾದ ಶಿವಣ್ಣ ಅವ್ರದ್ದು ಹುಟ್ಟುಹಬ್ಬ ಅಂದರೆ ಎಲ್ಲರೂ ಮಾಮೂಲು ಹುಟ್ಟುಹಬ್ಬ ಅಂತಾರೆ, ಆ ಥರ ಹುಟ್ಟುಹಬ್ಬ ಆಚರಿಸಲ್ಲ. ಬಡ ಮಕ್ಕಳಿಂದ ಹಿಡಿದು ಅಂಗನವಾಡಿ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಕರೆದು ಇವತ್ತು ಇಂಥವರೆಲ್ಲ ಒಂದು ಟೀಮ್ ಮಾಡಿಕೊಂಡು ನಮ್ಮ ಶಿವಣ್ಣ ಏನು ಹುಟ್ಟುಹಬ್ಬದ ಒಂದು ಟೀಮ್ ಥರ ಮಾಡಿಕೊಂಡು ರಕ್ತದಾನ ಇರ್ಬೋದು, ಶಿಬಿರ ಇರ್ಬೋದು, ಹಾಸ್ಪಿಟ್ಲು ಎಲ್ಲ ಅಂಗನವಾಡಿಯವ್ರಿಗೆ ಕೊಟ್ಟು ಒಂದು ಪ್ರತಿ ವರ್ಷದ ವಿಜಯಪುರ ಮಾಡ್ತವ್ರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಶುಭಾರಿಸ್ತಾ, ಏನು ಈ ಜವಾಬ್ದಾರಿ ತಗೊಂಡು ಮೀಡಿಯಾ ಆಗ್ಬೋದು ಎಲ್ಲರೂ ಜವಾಬ್ದಾರಿ ಬೆಳಗ್ಗೆಯಿಂದ ಇದ್ದೀರಿ, ನಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ನಾವು ನೆಕ್ಸ್ಟ್ ಶಾಸಕರಾಗಿ ನೋಡೋಲ್ಲ, ಮಿನಿಸ್ಟರ್ ಥರ ನೋಡಬೇಕು ಅಂತ ನಮ್ಮೆಲ್ಲ ಒಂದು ಆಸೆ ಐತೆ. ಅದು ಖಂಡಿತ DK ಅದೇ ಆದ ಏಪ್ರಿಲ್ ತಿಂಗಳೊಳಗೆ ಶಿವಣ್ಣವರು ಮಿನಿಸ್ಟರ್ ಆಗೈತೆ ಅಂತ ನಂಬಿಸ್ತಾ ಆ ಮಾತು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಿವಣ್ಣನವರ 58ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ಸಂತೋಷ ಸಡಗರದಿಂದ ಇಡೀ ತಾಲೂಕಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಜನಪ್ರಿಯ ಶಾಸಕರು ಅಷ್ಟೇ ಅಲ್ಲ, ಈ ತಾಲೂಕಿನ ಮನೆ ಮಗನಾಗಿ ಎಲ್ಲರ ಪ್ರತಿಯೊಬ್ಬರ ನೋವು ನಲಿವುಗಳಿಗೆ ಸ್ಪಂದಿಸ್ತಾರೆ. ಅವರು ಎಲ್ಲ ಕೆಲಸಗಳು ಮಾಡ್ತಾರೆ. ಬಡವರು ಬಗ್ಗರು ಅನ್ನೋ ಭೇದ ಭಾವ ಇಲ್ಲ. ಬೆಳಗಿನ ಸಂಜೆ ನಾವು ಆಗಾಗ ಬಂದು ನೋಡಿದಾಗ ಬಡವರು, ಕುಂಟರು, ಕುರುಡರು, ಅಂಗವಿಕಲರು ಬಂದಾಗ ಅವ್ರ ಕೈಲಾದ ಸಹಾಯ ಅವರು ಮಾಡ್ತಾರೆ. ಮಾಡಿಬಿಟ್ಟು ಅವರಿಗೆ ಆಶೀರ್ವಾದ ಮಾಡಿ ನೀವು ಚೆನ್ನಾಗಿರಿ, ಚೆನ್ನಾಗಿ ಮಾಡಿ ಅಂತ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಸ್ವಲ್ಪ ಕೆಲಸಗಳು ಕುಂಠಿತವಾಗಿತ್ತು. ಮೊನ್ನೆ ಸಭೆ ಮಾಡಿದಾಗ ಹೇಳಿದ್ದಾರೆ, ಮುಖ್ಯವಾಗಿ ಮೊದಲನೇ ಮುಖ್ಯ ರಸ್ತೆಗಳನ್ನ ಮಾಡ್ತೀನಿ, ಅನಂತರ ಲಿಂಕ್ ರಸ್ತೆಗಳನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅನುದಾನ ತರ್ತಾರೆ. ನಾನು ನಮ್ಮ ಅಳುಬೊಮ್ಮ ಸಂದ್ರದಿಂದ ಲಕ್ಷ್ಮೀ ಸಾಗರದ 13ನೇ ಊರ ಹಬ್ಬ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಆ ರಸ್ತೆ ಭಾಳ ಶಿಥಿಲವಾಗಿರೋದ್ರಿಂದ ಅದನ್ನು ಮನವಿ ಮಾಡಿದೆ. 1.6 ಕಿಲೋಮೀಟರ್ಸ್ ಇದೆ, ಅದು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಸಹ ಕೊಟ್ಟಿದ್ದಾರೆ. ಅದು ಆದಷ್ಟು ಬೇಗ ಮಾಡಿಕೊಡ್ತಾರೆ ಅಂತ ನಂಬಿದ್ದೀನಿ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಅವ್ರ ಕುಟುಂಬವನ್ನು ಕಾಪಾಡಲಿ. ಆದಷ್ಟು ಬೇಗ ಈ ತಾಲೂಕಿನ ಒಬ್ಬ ಮಂತ್ರಿಯಾಗಿ ಹೊರಹೊಮ್ಮಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶ್ರಯಿಸ್ತೇನೆ. ಶಾಸಕರಾದ ಶಿವಣ್ಣವರ 57ನೇ ಹುಟ್ಟುಹಬ್ಬ. ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಅಭಿಮಾನಿಗಳು ಬಂದು ಅವರಿಗೆ ಶುಭವನ್ನು ಹಾರೈಸಿ, ಅವ್ರ ಕಾಲದಲ್ಲಿ 3 ಸಾರಿ ಶಾಸಕರಾಗಿ ಅವರು ಆಯ್ಕೆ ಆಗಿದ್ದಾರೆ. ಅವ್ರ ಕಾಲದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ನಡೀತಾ ಇದ್ದಾವೆ. ಅವರಿಗೆ ಅವ್ರ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು, ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಈ ಭಾಗದ ಒಂದು ಅಭಿವೃದ್ಧಿಗೆ ಅವರು ಮಾಡಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾರೆ. ಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ತುಂಬ ಅದ್ಧೂರಿಯಾಗಿ ಸಂಭ್ರಮದಿಂದ ಎಲ್ಲರೂ ಬಂದು ಆಶೀರ್ವಾದಿಸಿ ಆಚರಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಬ್ಲಡ್ ಡೊನೇಟ್ ಕ್ಯಾಂಪು ಮತ್ತು ಉಚಿತವಾಗಿ ಅಂಗನವಾಡಿ ಮತ್ತು ಇವರಿಗೆಲ್ಲ ಆಶಾ ಕಾರ್ಯಕರ್ತರಿಗೆಲ್ಲ ಸೀರೆ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಷ್ಟೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಎಲ್ಲರೂ ಬಂದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಸುಮಾರು ಇವಾಗ 5 ಗಂಟೆ ಆಗ್ತಾ ಇದೆ, ಇಲ್ಲಿವರೆಗೂ ಕೂಡ ಎಲ್ಲರೂ ಬಂದು ವಿಶ್ ಮಾಡ್ತಾ ಇದ್ದಾರೆ. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ತಾಲೂಕನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಜನಪ್ರಿಯ ಶಾಸಕರಾದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿ ಶಿವಣ್ಣನವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಇವತ್ತು ಅವರ ಅಭಿಮಾನಿಗಳ ಬಳಗ ಮತ್ತು ಹಿತೈಷಿಗಳು, ಸ್ನೇಹಿತರು ಮುಖಾಂತರ ಈ ದಿನ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋದು ಬೇಡ ಅಂತಂದ್ರೇನು ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ಸೂರ್ಯ ಸಿಟಿಯಲ್ಲಿ ಇವತ್ತು ಅವರ ಶಿವಣ್ಣ ಅವರ ಮನೆ ಹತ್ತಿರನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ವಿಜೃಂಭಣೆಯಿಂದ ಆಚರಣೆ ಮಾಡಿದಂಥ ಎಲ್ಲ ಅಭಿಮಾನ ಬಳಗಕ್ಕೆ, ಶಿವಣ್ಣರ ಅಭಿಮಾನ ಬಳಗಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ನಮ್ಮ ಶಾಸಕರಾದ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಹುಟ್ಟುಹಬ್ಬ ಬರೋದ್ರೊಳಗಡೆ ಅವರು ಸಚಿವರಾಗಲಿ ಅಂತ ಕೇಳ್ಕೊತ ಭಗವಂತನಲ್ಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರದ್ದು ಇವತ್ತು 58ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬನ ಅದ್ಧೂರಿಯಾಗಿ ಮದ್ದೂರಪ್ಪ, ಯಲ್ಲಪ್ಪ, ನಮ್ಮ ಸದ್ದಾಮಣ್ಣ ಮತ್ತು ನಾವೆಲ್ಲರೂ ಸೇರಿಕೊಂಡು ಇನ್ನೂ ಇತರರು ಸುಮಾರು ಸ್ನೇಹಿತರೆಲ್ಲರೂ ಇದ್ದಾರೆ, ಅನ್ಯತಾ ಭಾವಿಸ್ಬೇಡಿ. ಇವರೆಲ್ಲರೂ ಸೇರಿಕೊಂಡು ಪ್ರತಿ ವರ್ಷವೂ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅವರು ಎಲೆಕ್ಷನ್ನಲ್ಲಿ ಮಂತ್ರಿ ಆಗಿರಲಿ, ಮಂತ್ರಿ ಆಗದೇ ಇರಲಿ, ಇಲ್ಲ ಮುಂದೆ ಮಂತ್ರಿ ಆದರೂ ಸಹ ಆಗದೇ ಇದ್ದರೂ ಸಹ ನಾವು ಇದೇ ರೀತಿ ಅವ್ರದ್ದು ಒಂದು ಹುಟ್ಟುಹಬ್ಬನ 59ನೇ ವರ್ಷವೂ ಮಾಡ್ತೀವಿ, 60 ವರ್ಷನೂ ಮಾಡ್ತೀವಿ.
ಅವರು ಶಾಸಕರಾದ್ಮೇಲೂ ಮಾಡ್ತೀವಿ, ಶಾಸಕರು ಇಲ್ಲ ಅಂದರೂ ಮಾಡ್ತೀವಿ. ಆ ರೀತಿಯಲ್ಲಿ ನಾವು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರಿಗೆ ಹೆಚ್ಚಾಗಿ ಭಗವಂತ ಆರೋಗ್ಯ ಕೊಟ್ಟು ಈ ತಾಲೂಕಿನ ಜನರ ಹಿತ ಕಾಪಾಡಲಿಕ್ಕೆ ಮತ್ತು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆ ಭಗವಂತ ಅವ್ರಿಗೆ ಹೆಚ್ಚು ಆರೋಗ್ಯ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಮತ್ತು ಅವ್ರು ನಂಬಿದಂಥ ಕಾರ್ಯಕರ್ತರು ನಾಯಕರುಗಳಿಗೆ ಎಲ್ರಿಗೂ ಸಹ ಅವರಿಂದ ಅನುಕೂಲ ಆಗಲಿ ಮತ್ತು ಒಳ್ಳೆಯದಾಗಲಿ ನಾವೆಲ್ಲರೂ ಸಹ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ ತಮ್ಮ ಮಾಧ್ಯಮಗಳ ಮುಖಾಂತರ. ಅದೇ ಇಲ್ಲಿ ಆನೆ ಬಲನೋ ಇಲಿ ಬಲನೋ ಗೊತ್ತಿಲ್ಲ, ಇಲ್ಲಿ ಸತ್ಯ ನಿಮ್ದೆಲ್ಲ ಆಶೀರ್ವಾದ ಹಂಗೆ ಇರಲಿ ದಯವಿಟ್ಟು. ನಮ್ಮ ಅಂಬರೀಷ್ ಅಣ್ಣ ಬೇರೆ ಇದ್ದಾರೆ, ಅವರು ಸಹ ನಮಗೊಂದು ಆನೆ ಬಲನೇ, ಶಾಸಕರಿಗೆ ಅವರು ಒಬ್ಬರು ಆನೆ ಬಲನೇ. ದಯವಿಟ್ಟು ಅನ್ಯತಾ ಭಾವನೆ ಮಾಡಬೇಡಿ. ಅಂಬರೀಷ್ ಅಣ್ಣ ಆನೇಕಲ್ ತಾಲೂಕಿನ ಹ್ಯಾಟ್ರಿಕ್ ಹೀರೋ ಆದಂಥ ಶಾಸಕ ಶಿವಣ್ಣವ್ರಿಗೆ 59ನೇ ವರ್ಷದ ಮೊದಲಿಗೆ ಎಲ್ಲ ಆನೇಕಲ್ ತಾಲೂಕಿನ ನಾಯಕರು ಮತ್ತು ಕಾರ್ಯಕರ್ತರ ಪರವಾಗಿ ಅವರಿಗೆ ಶುಭಾಶಯ ಹೇಳ್ಕೊರುತ್ತಾ, ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಬೇಕಂತ ಹೇಳಿದ್ರೆ ನಮ್ಮ ಸರ್ಜಾಪುರದ ಭಾಗದಿಂದ ಸದ್ದಾಮ್ ಇರ್ಬೋದು, ನಮ್ಮ ಅತ್ತೆಬೆಲೆ ಭಾಗದಿಂದ ಉಸ್ಕೂರು ಮದ್ದೂರಪ್ಪ ಇರ್ಬೋದು, ಹಾಗೆ ಅನೇಕ ಜನರು ಇದ್ದಾರೆ, ಅಂಬರೀಷ್ ಅವರು ಇರ್ಬೋದು. ಹೀಗೆ ತುಂಬ ಜನ ಇದರದ್ದೊಂದು ಶ್ರಮ ಇದೆ, ಅದರಲ್ಲಿ ನಮ್ಮದು ಸಹ ಒಂದು ಶ್ರಮ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಸಾದ್ ನನ್ನ ತಮ್ಮ ಅಂತ ಹೇಳಿದ್ದಾರೆ. ಅವರು ಯಾವುದೇ ರೀತಿಯಲ್ಲಿ ಶಾಸಕರು ಇರಲಿ, ಮಿನಿಸ್ಟರ್ ಇರಲಿ, ಇಲ್ದೇ ಇರಲಿ, ಅವರು ಶಾಸಕರಾದರೂ ಸಮೇತ ನಾವು ಇದೇ ಥರನೇ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತೀವಿ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ಎಕ್ಸ್ ಅಂತೇಳಿ ನಾವು ಕಾಣಕ್ಕೆ ಇಷ್ಟಪಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಇಷ್ಟಪಡೋದಿಲ್ಲ. ಅವರು ಶಾಶ್ವತವಾಗಿ ಶಾಸಕರಾಗಿ ಇದ್ದೇ ಇರ್ತಾರೆ ಅನ್ನೋದನ್ನ ನಾನು ಈ ನಿಮ್ಮ ವಾಹಿನಿ ಮುಖಾಂತರ ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ಯಾರಾದ್ರೂ ಏನಾದರೂ ಕಮೆಂಟ್ ಮಾಡಿದ ಸಮೇತ ನಾನು ಅವ್ರಿಗೆ ಹೇಳಲಿಕ್ಕೆ ನಾನು ತಯಾರಿದ್ದೀನಿ. ಯಾವುದೇ ಕಾರಣಕ್ಕೂ ಅವರು ಈ ಆನೇಕಲ್ ತಾಲೂಕಲ್ಲಿ ಸೋಲೋದಿಲ್ಲ, ಅವರು 100% ಸೋಲಕ್ಕೆ ಬಿಡೋದೇ ಇಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಇಲ್ಲೇ ಶಾಸಕರಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಅಭಿವೃದ್ಧಿ ಅಧಿಕಾರರಾದಂಥ ನಮ್ಮ ನೆಚ್ಚಿನ ಅಣ್ಣ ಬಿ ಶಿವಣ್ಣ ಅವರಿಗೆ ಇವತ್ತು 59ನೇ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಈ ಎಲ್ಲ ನಮ್ಮ ನಾಯಕರು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ನಮ್ಮ ಆನೇಕಲ್ನ ಜನಪ್ರಿಯ ಶಾಸಕರು ಅವರು ಪ್ರತಿ ಬಾರಿ ಶಾಸಕರಾಗಿ ಇರ್ತಾರೆ, ನಮ್ಮ ಜೊತೆಯಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ಇಂಥ ನಾಯಕರೆಲ್ಲ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಯಾವತ್ತೂ ಶಿವಣ್ಣವ್ರು ಸೋಲಿಲ್ಲ. ಹಾಗಾಗಿ ಶಿವಣ್ಣವ್ರು ಸೋಲು ಅಂತ ಪ್ರಮೇಯನೂ ಬರೋದಿಲ್ಲ. ಅವರು ಹೆಚ್ಚೆಚ್ಚು ಮತಗಳಿಂದ ಗೆದ್ದುಕೊಂಡು ಹೋಗ್ತಾನೆ ಇರ್ತಾರೆ. ಈ ಭಾಗದಲ್ಲಿ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಚಲನಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಯಾವ ರೀತಿ ಇದ್ದಾರೆ, ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಸಹ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣವರು ಶಾಸಕರಾಗಿ ಅನೇಕ ಅಭಿವೃದ್ಧಿಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ಅದು ಎಲ್ರಿಗೂ ಕಣ್ಮುಂದೆ ಗೊತ್ತಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ತಾಲೂಕಿನ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಪಣವನ್ನು ತೊಟ್ಟಿದ್ದಾರೆ. ಅವರಿಗೆಲ್ಲ ಕಾರ್ಯಕರ್ತರು ಬಹಳ ಬೆನ್ನೆಲುಬಾಗಿ ನಿಂತಿದ್ದೇವೆ. ಅವರ ಒಂದು ಅಭಿವೃದ್ಧಿ ಮತ್ತು ಆರೋಗ್ಯ ಬಹಳಷ್ಟು ಉತ್ತಮವಾಗಿರಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ. ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಇದೇ ರೀತಿ ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚಿಗೆ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳಿ, ಜೊತೆಗೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ತಾ ಈ ಒಂದು ಆನೇಕಲ್ ತಾಲೂಕಿಗೆ ಅವರು ಶಾಶ್ವತವಾಗಿ ಶಾಸಕರಾಗಿ ಜೊತೆಗೆ ಈ ಬಾರಿ ಸಚಿವರಾಗಲಿ ಅಂತ ಕಿರಿಯನಾಗಿ ಅವರಿಗೆ ಹಾರೈಸ್ತಾ ಇದ್ದೀನಿ. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಬಿ ಶಿವಣ್ಣನವರಿಗೆ 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾವು ಅವರ ಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಅವರಿಗೆ ಭಗವಂತನು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಮತ್ತು ಕರ್ನಾಟಕ ಸರ್ಕಾರದ ಸಚಿವರಾಗಿ ಆಯ್ಕೆಯಾಗಿ ಮತ್ತಷ್ಟು ಕೆಲಸಗಳು ಮಾಡಲಿ ಅಂದ್ಬಿಟ್ಟು ನಮ್ಮ ದೊಮ್ಮಸಂದ್ರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಆನೇಕಲ್ ಶಾಸಕರಾದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಅವರಿಗೆ ಸಚಿವ ಸ್ಥಾನ ಡಿ ಕೆ ಸುರೇಶ್ ಅಣ್ಣವರು, ರಾಮಲಿಂಗಾರೆಡ್ಡಿ ಅಣ್ಣವರು, ಡಿ ಕೆ ಶಿವಕುಮಾರ್ ಅಣ್ಣವರು, ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಉನ್ನತ ಸಚಿವ ಸ್ಥಾನವನ್ನು ನೀಡಲಿ ಅಂತ ಹೇಳ್ತಾ, ನೀಡಿ ನಮ್ಮ ಆನೇಕಲ್ ಕ್ಷೇತ್ರವನ್ನು ಒಳ್ಳೆ ಅಭಿವೃದ್ಧಿಪಡಿಸಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಚೂಡ್ಸಂದ್ರ ಗ್ರಾಮಸ್ಥರ ಯುವಕರ ವತಿಯಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಿ ಶಿವಣ್ಣನವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯಗಳು.
ಈಗ ಹ್ಯಾಟ್ರಿಕ್ ಬಾರಿಸಿರೋ ಬಿ ಶಿವಣ್ಣವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ. ಅವರು ಆನೇಕಲ್ಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆನೇಕಲ್ ಭಗೀರಥ ಅಂತಲೇ ಹೆಸರು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯನ್ನು ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ 58ನೇ ಹುಟ್ಟುಹಬ್ಬ. ಅವರು ಭಾಳಷ್ಟು ಈ 3 ಸಲ ಆಲ್ರೆಡಿ ಜನ ಹ್ಯಾಟ್ರಿಕ್ ಹೀರೋ ಅಂತೇಳಿ ಗೆಲ್ಲಿಸಿದ್ದಾರೆ. 3 ಸಲನೂ ಗೆದ್ದಂಥ ಸಂದರ್ಭದಲ್ಲಿ ಜನಗಳಿಗೆ ಸೇವೆ ಮಾಡಿಕೊಂಡು ಜನಗಳ ಎಲ್ಲ ಈ ತಾಲೂಕಿನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ. ಹಾಗೆ ಈ ಸಲ ಅವರು ಶಾಸಕರಾಗಿ ಹೊರಹೊಮ್ಮಲಿ ಅಂತೇಳಿ ಈ ಸಲ ನಾವು ಸಚಿವರಾಗಿ ಹೊರಹೊಮ್ಮಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ತಾಲೂಕಿನ ಎಲ್ಲ ಜನತೆ ನಾವು ಕೋರ್ಕೊಳ್ತಾ ಇದ್ದೇವೆ. ಇದೇ ಒಂದು ಶುಭ ದಿನ ನಮ್ಮ ಯುವ ಮುಖಂಡರಾದಂಥ ಸೊಪ್ಪಳ್ಳಿ ಮಂಜುನಾಥ ರೆಡ್ಡಿಯವರು ಇವತ್ತು PLD ಬ್ಯಾಂಕ್ನ ನಾಮನಿರ್ದೇಶನಾಗಿ ಸರ್ಕಾರ ಅವರನ್ನು ನೇಮಿಸಿದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಜನಗಳಿಗೆ ಅನುಕೂಲ ಮಾಡುವಂಥ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸ ಮಂಜುನಾಥ ರೆಡ್ಡಿ ಅವ್ರು ಮಾಡಲಿ. ಕಾಂಗ್ರೆಸ್ ಪಕ್ಷ ಯುವಕರನ್ನ ಕೈ ಬಿಡೋದಿಲ್ಲ. ಎಂಥ ಸಂದರ್ಭದಲ್ಲೂ ಕೂಡ ಯುವಕರನ್ನ ಕೈ ಹಿಡಿತಾ ಇರೋದು ಇದು ಒಂದು ನಿದರ್ಶನ ಅಂತೇಳಿ ಈ ಸಂದರ್ಭ ನಾನು ಹೇಳ್ತಾ ಅವ್ರು ಒಳ್ಳೆಯದಾಗಲಿ. ಮತ್ತು ಶಾಸಕರಿಗೆ ಮತ್ತೊಮ್ಮೆ ನಾನು 58ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಎರಡನ್ನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರ 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕಂದರೆ ನಮ್ಮ ಜನಗಳು ಅವ್ರನ್ನ 3ನೇ ಬಾರಿ ಆಯ್ಕೆ ಮಾಡಿ ಒಳ್ಳೆ ಶಾಸಕರು ಅಂತ ಆಯ್ಕೆ ಮಾಡಿದ್ದಾರೆ. ಅವರು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಅವರಿಗೆ ದೇವರ ಆರೋಗ್ಯ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಲಿ. ಮತ್ತು ಇದೇ ಸಂದರ್ಭದಲ್ಲಿ ಸೊಪ್ಪಳ್ಳಿಯ ಮಂಜುನಾಥ ರೆಡ್ಡಿ ಅವರಿಗೆ PLD ಬ್ಯಾಂಕ್ನಿಂದ ನಾಮನಿರ್ದೇಶನ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರಿಗೂ ಮತ್ತು ನಮ್ಮ ರಾಜಣ್ಣನವರಿಗೂ ಅವ್ರಿಗೆ ಎಲ್ಲ ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿ ಮಂಜುನಾಥ್ ಅವರ PLD ಬ್ಯಾಂಕಲ್ಲಿ ಅಂತ ಅವ್ರಿಗೆ ಹಾರೈಸ್ತೇನೆ. ಮತ್ತೊಮ್ಮೆ ಶಿವಣ್ಣನವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ಮುಂದಿನ ಈಗಿನ ಸರ್ಕಾರದಲ್ಲಿ ಅವ್ರನ್ನ ಸಚಿವರಾಗಿ ನೋಡಬೇಕಂತೇಳಿ ನಮ್ಮೆಲ್ಲ ಆನೇಕಲ್ ಜನತೆಯ ಒಂದು ಆಸೆ ಇದೆ. ಆ ಆಸೆ ಈಡೇರಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ನಮ್ಮ ಸ್ನೇಹಿತರು ಸೊಪ್ಪಳ್ಳಿ ಮಂಜುನಾಥ ರೆಡ್ಡಿ ಅವರಿಗೆ PLD ಬ್ಯಾಂಕ್ನ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡಿದಂಥ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣನವ್ರಿಗೂ, ರಾಮಲಿಂಗಾರೆಡ್ಡಿ ಅವ್ರಿಗೂ ಮತ್ತು ನಮ್ಮ ಮಾಜಿ ಸಂಸದ DK ಸುರೇಶ್ ಅಣ್ಣವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವರು ಒಂದು ಕೊಟ್ಟ ಮಾತನ್ನು ಯಾವತ್ತೂ ತಪ್ಪೋದಿಲ್ಲ. ಯಾರಿಗೇನೇ ಒಂದು ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೊಟ್ಟು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಮಂಜುನಾಥ ರೆಡ್ಡಿ ಅವರು ಆ ಸ್ಥಾನದಲ್ಲಿ ಕೂತು ಜನಗಳಿಗೆ ಹತ್ತಿರವಾಗಿ ಸಿಕ್ಕಿ ಕೆಲಸ ಮಾಡೋದ್ರ ಮುಖಾಂತರ ಜನಗಳಲ್ಲಿ ಮತ್ತಷ್ಟು ಹತ್ತಿರ ಆಗಿ ಆ PLD ಬ್ಯಾಂಕಲ್ಲಿ ಏನೇನೋ ಒಂದು ಸವಲತ್ತುಗಳು ರೈತರಿಗೆ ಸಿಗುತ್ತೆ ಅದನ್ನು ಒದಗಿಸ್ಕೊಡಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಅಂತೇಳಿ ಅವ್ರಿಗೂ ಒಂದು ಒಳ್ಳೆಯದಾಗಲಿ ಶುಭವನ್ನು ಕೋರ್ತೇವೆ. ಇವತ್ತು ಮೊದಲಿಗೆ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನನಗೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಮಾಜಿ ಸಂಸದರಾದ DK ಸುರೇಶ್ ಅವರ ಆಶೀರ್ವಾದದೊಂದಿಗೆ ನನ್ನ PLD ಬ್ಯಾಂಕ್ನ ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದಕ್ಕೆ ಪ್ರಮುಖ ರೂವಾರಿಗಳಾದ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತು ಈ ನಾಮನಿರ್ದೇಶಕ ಸ್ಥಾನ ಬರೋದಕ್ಕೆ ಎಲ್ಲರೂ ಸಹಕಾರ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಸ್ಥಾನಕ್ಕೆ ನಾನು ನಮ್ಮ ರೈತರ ಪರವಾಗಿ ನಾನು ಒಂದು ರೈತ ಕುಟುಂಬದಿಂದ ಬಂದಿರೋದ್ರಿಂದ ರೈತರಿಗೆ PLD ಬ್ಯಾಂಕಿಂದ ಏನು ಸಹಕಾರಗಳ ಸವಲತ್ತುಗಳಿದೆಯೋ ಅದನ್ನು ರೈತರಿಗೆ ತಲುಪಿಸ್ತೀನಿ ಅಂದ್ಬಿಟ್ಟು ಈ ಮೂಲಕ ಭರವಸೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಿಯಾದಂಥ ಬಿ ಶಿವಣ್ಣನವರ 58ನೇ ಹುಟ್ಟುಹಬ್ಬದ ವರ್ಷಾಚರಣೆಯನ್ನು ಇವತ್ತು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರು ನಮ್ಮ ಅಂಗನವಾಡಿ ಸಹಾಯಕರು ಮತ್ತು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂಥ
ಆ ಸಹಾಯಕರಿಗೆ ಇವತ್ತು ಅವರು ಒಂದು ಕಿಟ್ಟನ್ನು ಕೊಟ್ಟಿದ್ದಾರೆ, ಒಂದು ನೆನಪಿಗೆ ಹಾಗೆ. ಅದೇ ರೀತಿ ದೊಮ್ಸಂದ್ರ ಸರ್ಕಾರಿ ಆಸ್ಪತ್ರೆಗೆ ಒಂದು ಆಂಬುಲೆನ್ಸನ್ನು ಅವರು ಒಂದು ಇದರಿಂದ ಕೊಡುಗೆ ಕೊಟ್ಟಿದ್ದಾರೆ. ಆಮೇಲೆ ಉಚಿತವಾದಂಥ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸೊ ಈ ರೀತಿ ಅವರು ಜನಪರ ಕಾರ್ಯವನ್ನು ಇವತ್ತು ಅವರ ಹುಟ್ಟುಹಬ್ಬ ದಿನದಂದು ಆಚರಣೆ ಮಾಡ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಿಗಲಿ, ಇನ್ನೂ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಇನ್ನೂ ನಮ್ಮ ಕ್ಷೇತ್ರಕ್ಕೆ ಈ ನಾಡಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಈ ದಿನ ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದ ಬಿ ಶಿವಣ್ಣವರ ಹುಟ್ಟುಹಬ್ಬ ಇದೆ. ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿ ವತಿಯಿಂದ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 100 ಕಾಲ ಇದೇ ಸದಾ ಚಿರಋಣಿಯಾಗಿ ಬದುಕಲಿ ಅಂತ ಆಶಿಸುತ್ತೇವೆ. ಮತ್ತು ಅವರಿಗೆ ಆರೋಗ್ಯ, ಐಶ್ವರ್ಯ, ಇನ್ನಷ್ಟು ಅಧಿಕಾರ, ಮುಂದಿನ ದಿನಗಳಲ್ಲಿ ಅವರಿಗೆ ಮಂತ್ರಿ ಆಗುವ ಭಾಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಇನ್ನಷ್ಟು ಜನ ಬಂದವರಿಗೆ ಇದೇ ಥರ ದಾನ ಧರ್ಮ ಏನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅದೇ ಮುಂದುವರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಬಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 3 ಬಾರಿ ನಮ್ಮ ಕ್ಷೇತ್ರದಲ್ಲಿ ಜಯಶೀಲರಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಭಗವಂತನು ಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ ಈ ಮೂಲಕ ಅವರ ಹುಟ್ಟುಹಬ್ಬದ ಶುಭಾಶಯ ಮೂಲಕ ತಿಳಿಸ್ತಾ ಇದ್ದೀವಿ. ಭಗವಂತನ ಎಲ್ರಿಗೂ ಆಯುಷ್ಯ, ಐಶ್ವರ್ಯ, ಸಂಪತ್ತು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಬಿ ಶಿವಣ್ಣವರ ಹುಟ್ಟುಹಬ್ಬ ಶುಭಾಶಯವನ್ನು ತಿಳಿಸುತ್ತಾ ಎಲ್ರಿಗೂ ಬೇಡ್ಕೊತಾ